ಆ್ಯಕ್ಚುಲಿ ಒಂದು ಹುಡುಗನ ತುಂಬ ವರ್ಷದಿಂದ ಲವ್ ಮಾಡ್ತಾ ಇರ್ತಾಳೆ. ಅದೇ ಆ ವಿಚಾರನ ಎತ್ಕೊಂಡು ಅವ್ರ ಮನೇಲಿ ಹೇಳ್ತಾರೆ, ಅವ್ರ ಅಣ್ಣ ಹತ್ರ, ಅವ್ರ ಅಪ್ಪ ಹತ್ರ. ಅವ್ರ ಅಪ್ಪ ಅವ್ರಮ್ಮ ಈ ಹುಡುಗ ನಮ್ಗೆ ಸೆಟ್ ಆಗೋಲ್ಲ, ಬೇರೆ ಕೆಷ್ಟು ಅಂತ ಹೇಳಿ ಆ ಹುಡುಗನ ಕಡೆ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಅವರ ಫ್ಯಾಮಿಲಿ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಆ ಹುಡುಗನ ಮೇಲೆ ಏನೋ ಒಂದು ಕಂಪ್ಲೇಂಟ್ ಕೊಡಮ್ಮ, ಅರೆಸ್ಟ್ಮೆಂಟ್ ಕೇಸ್ ಒಂದು ಕಂಪ್ಲೇಂಟ್ ಕೊಡು, ನಾವು ನೋಡ್ಕೊತೀವಿ ಅಂತ ಹೇಳೋರೆ. ಈ ಹುಡುಗಿ ಅದೆಲ್ಲ ಆಗಲ್ಲ, ನಾನು ಸುಳ್ಳು ಕೇಸ್ ಎಲ್ಲ ಕೊಡೋಕ್ಕಾಗಲ್ಲ, ನಾನು ಆ ಥರ ಎಲ್ಲ ಮಾಡಲ್ಲ ಅಂತ ಹೇಳೋಳೆ. ಆಮೇಲೆ ಆ ಫ್ಯಾಮಿಲಿಯವರು ಏನು ಸರ್ ಮಾಡೋದು, ಈ ಥರ ಮಾಡ್ತಾಳೆ ಈ ಹುಡುಗಿ, ಸ್ಟಾರ್ಟ ಮಾಡ್ತಾಳೆ ಅಂದಿದ್ದಕ್ಕೆ ನೀವು ಮುಗಿಸ್ಬಿಟ್ಟು ಬರ್ರಿ, ಅದೇನಾಗುತ್ತೋ ನಾನು ನೋಡ್ಕೊಳ ಅಂತ ಪೊಲೀಸ್ ಹೇಳೋರೆ. ಆ ಧೈರ್ಯದಲ್ಲಿ ಅವ್ರ ಅಣ್ಣ, ಅವರಪ್ಪ ಅವ್ರ ಅಣ್ಣ ಹೋಗಿ ಆ ಹುಡುಗನ ಹತ್ರ ಮಾತಾಡೋ, ನನ್ನ ಮಗಳನ್ನ ಬಿಟ್ಬಿಡು, ಇಲ್ಲ ಸರಿ ಇರಲ್ಲ ಅಂತೇಳಿ. ಆ ಹುಡುಗ ಏನೇ ಮಾಡ್ರೂ ಒಪ್ಪಿಲ್ಲ, ಅದಕ್ಕೆ ಗನ್ ತಗೊಂಡು ಸಾಯಿಸ್ಬಿಟ್ಟವ್ರೆ. ಆ ಪ್ರೀತಿಸಿರೋ ಹುಡುಗಿಗೆ ಇದು ವಿಚಾರ ಗೊತ್ತಾಗಿದ ತಕ್ಷಣ ಆ ಹುಡುಗನವ್ರ ಮನೆಗೆ ಹೋಗ್ಬಿಟ್ಟು ಅವ್ನು ಸತ್ತಿದ್ರೂ ಪರವಾಗಿಲ್ಲ, ನಾನು ಅವನ್ನೇ ಮದುವೆ ಆಯ್ತೀನಿ ಅಂತ ಅವ್ರ ಮನೆಯವ್ರನ್ನ ಒಪ್ಪಿಸಿ ಮದುವೆ ಆಯ್ತವಳೆ. ಮದುವೆ ಮಾಡಿಕೊಂಡು ಅಷ್ಟಕ್ಕೆ ಬಿಟ್ಟಿಲ್ಲ ಹುಡುಗಿ. ಅದಕ್ಕೆ ಸಪೋರ್ಟ್ ಮಾಡಿರೋ ಪೊಲೀಸ್ಗೂ ಅವರಪ್ಪಗೂ ಅವ್ರ ಅಣ್ಣನಿಗೂ ನೇಣಿಗೆ ಹಾಕ್ಸ್ಲೇಬೇಕು ಅಂತ ಕೇಸ್ ಹಾಕೋಳೆ. ಅವ್ನು ಬಿಟ್ಟು ಇವ್ನು ಯಾರನ್ನೋ ಈ ಜಗತ್ತಲ್ಲಿ ಇಂಥವ್ರು ಇದ್ದಾರೆ ಅಂತ ಈ ಹುಡುಗಿನೇ ಸಾಕ್ಷಿ.